ಹ್ಯಾಪಿ ಸಬ್ಸ್ಕ್ರೈಬರ್ಸ್ ನನಗೆ ಕಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಏನು ಗೊತ್ತಾ ನೋಡಿ, ನಾನು ಲಿಪ್ಟಿಕ್ ಹಾಕಿದ್ದೀನಿ, ಹಾಕಿಲ್ಲ ಅಂದ್ಕೋಬೇಡಿ, ಹಾಕಿದ್ದೀನಿ. ಆದರೂ ಕೂಡ ನನ್ನ ಸ್ಕಿನ್ ಕಲರ್ ಇರೋದ್ರಿಂದ ಅದು ಕಾಣ್ತಾ ಇಲ್ಲ. ಇವತ್ತು ಒಂದು ಪಿಂಕ್ ಹಚ್ಕೊಳ್ತಾನೆ, ಅದು ಸೇಮ್ ಟು ಸೇಮ್ ಆಗೋದು, ಹಚ್ಕೊಳ್ಳಿಲ್ಲ. ಇವತ್ತೊಂದು ಸೆಲೆಬ್ರೇಷನ್ ವೀಡಿಯೋ. ಇವತ್ತು ಏನಪ್ಪ ಸೆಲೆಬ್ರೇಷನ್ ಅಂತಂದರೆ, ನೀವು ನನಗೆ 3K ಸಬ್ಸ್ಕ್ರೈಬರ್ ಮಾಡ್ಕೊಟ್ಟಿದ್ದೀರಾ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇವತ್ತು ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದಲ್ವಾ, ಏನಪ್ಪ ಏನೋ ಒಂದು ಸೆಲೆಬ್ರೇಷನ್ಗೆ ನಾನು ಓಡಾಡ್ತಾ ಇದ್ದೀನಿ, ತೊಗೊಂಡ್ಬರ್ಲಿಕ್ಕೆ ಇದೆ ಅಂತ ಹೇಳಿರಲಿಲ್ಲ, ಗೆಸ್ ಮಾಡಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಆ ಒಂದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು. ಅಂದರೆ 3K ಆಗಿದೆ, ಅಂದರೆ 3000 ಜನ ನನಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಕೇಕ್ನ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀನಿ, ಕೇಕ್ ಕಟ್ ಮಾಡಿ. ಬನ್ನಿ, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಸೆಲೆಬ್ರೇಷನ್ ವೀಡಿಯೋ. ಇವತ್ತು ಇದು 3K ಆದಾಗಲೇ ಸೆಲೆಬ್ರೇಟ್ ಮಾಡಿದ್ವಿ, ಬಟ್ ಇದು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ವೀಡಿಯೋ. ಹೌದು, ಇದು 3K ಆದಾಗಲೇ ಮಾಡಿರೋಂಥ ವೀಡಿಯೋ, ಬಟ್ ಲೇಟಾಗಿ ಆಗಬೇಕು ಅಂತ ಉದ್ದೇಶವಾಗಿ ಲೇಟಾಗಿ ಆಗ್ತಾ ಇರೋಂಥದ್ದು. ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ, ಓಕೆನಾ? ಬನ್ನಿ, ಇವಾಗ ಯಾವ ಥರ ಕೇಕ್ ತೊಗೊಂಬಂದಿದ್ದೀನಿ ಏನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿ ಇದೇ ಥರ ಸಬ್ಸ್ಕ್ರೈಬರ್ ಆಗಿ ಚೆನ್ನಾಗಿ ವ್ಯೂಸ್ ಕೊಡಿ, ಚೆನ್ನಾಗಿ ಲೈಕ್ಸ್ ಕೊಡಿ, ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಅದೇ ಥರ ನನಗೆ ವ್ಯೂಸು, ಲೈಕ್ಸು, ಫಾಲೋವರ್ಸು ಚೆನ್ನಾಗಿ ಬರಲಿ ಅಂತ ಹಾರೈಸಿ. ಥ್ಯಾಂಕ್ ಯು. ಬನ್ನಿ, ಕೇಕ್ ಕಟ್ ಮಾಡುವ. ನೋಡಿ, ಇವು ನಮ್ಮ ಕೂಕು ಡ್ರೆಸ್ ಹೇಗಿದೆ. ಕೂಕು ಟಾಪ್ ನೋಡಿ, ಕೂಕು ಇದು ನೋಡಿ, ಮಿಡಿ ನೋಡಿ, ದೊಡ್ಡಮ್ಮನ ಹತ್ರ ಇಸ್ಕೊಂಡು ಹಾಕ್ಕೊಂಡಿರೋದು. ದೊಡ್ಡಮ್ಮ ಕೊಡಿಸಿರೋದು ಡ್ರೆಸ್ ಇದೆ ಫುಲ್ ಚೆನ್ನಾಗಿದೆ. ಇದು ನಂದು ನೋಡಿ ಹೇಗಿದೆ, ತೋರಿಸ್ತೀನಿ ಕಡೆ. ಚೆನ್ನಾಗಿದೆಯಾ? ಇದು ಲಿಂಕ್ ಬೇಕಿದೆ ಕೇಳಿ ಹಾಕ್ತೀನಿ. ಇದ್ರದ್ದು ಲಿಂಕ್ ಕೇಳಿ ಹಾಕ್ತೀನಿ. ಪ್ಯಾಂಟ್ದು ಟಾಪ್ದು ಚೆನ್ನಾಗಿದೆಯಾ? ನಿಮ್ದು ತೋರಿಸ್ತೀನಿ ಕೇಕ. ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಕೇಕ್ ಓಪನ್ ಮಾಡ್ತಾ ಇದ್ದೀವಿ. ಪ್ರತಿ ಸಾಲದ್ದು ಮಾಡೋದು, 4 ಸಲದ್ದು ಮಾಡೋದು, 10Kವರೆಗೂ ಮಾಡೋದ. ಇದೆಲ್ಲ ಮಗ ಕೊಡ್ಸಿದ ಕೇಕ್ 3K ಸೆಲೆಬ್ರೇಷನ್ಗೆ ನೋಡಿ ಹೇಗಿದೆ. ಇತ್ತಕ್ಕೇನಾ? ಸೆಲೆಬ್ರೇಷನ್ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮೆಲ್ಲರ ಸಹಾಯದಿಂದ 3000 ಸಬ್ಸ್ಕ್ರೈಬರ್ ಆಗಿದ್ದಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಹಾಯದಿಂದ ಇಷ್ಟು 3000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನೋಡಿ, 3K ಅಂತ ಹಾಕಿದ್ದೀವಿ, ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ. ತುಂಬ ಧನ್ಯವಾದಗಳು. ಬನ್ನಿ, ಇವಾಗ ಕೇಕ್ ಕಟ್ ಮಾಡುವ. ವಿಡಿಯೋ ಮಂದಿಕೋಬೇಡ. ಏನು ಕೊಡಿ, ನೆಕ್ಸ್ಟ್ 4 ಸಾವಿರಕ್ಕೆ ಮಾಡ್ತೀನಿ. ಗುರು ಅನಿಸ್ತೀನಿ. ಬನ್ನಿ, ಕೇಕ್ ಕಟ್ ಮಾಡುವ. ಫ್ರೆಂಡ್ಸ್, ಬನ್ನಿ ಕೇಕ್ ಕಟ್ ಮಾಡುವ. ಹ್ಯಾಪಿ ಅಲ್ಲ, ಹ್ಯಾಪಿ ಸಬ್ಸ್ಕ್ರೈಬರ್ಸ್. ಹ್ಯಾಪಿ ಬರ್ತ್ಡೇ ಗೈಸ್. ಹ್ಯಾಪಿ ಸಬ್ಸ್ಕ್ರೈಬರ್ಸ್. ಬನ್ನಿ ಕೇಕ್ ಕಟ್ ಮಾಡುವ. ಗುಲಾಬಿ ಹೂವು ಕಟ್ ಮಾಡುವ. ಗುಲಾಬಿ ಕಟ್ ಮಾಡ್ತಾರೆ ಕೋತಿ ತಿನ್ನಲ್ವ ಅದನ್ನು? ಹೇಳ್ಬಿಡ್ತಾರ. ಏನಂತಾರೆ ಆಶಾ? ಅದು ಸೆಲೆಬ್ರೇಷನ್ 3K ಸೆಲೆಬ್ರೇಷನ್. 3K ಸೆಲೆಬ್ರೇಷನ್ನು. ಅದು ಈ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದಾಗ ಏನು ಹೇಳೋದಿಲ್ವಾ? ಏನೋ 3K ಸೆಲೆಬ್ರೇಷನ್ ಕಂಪ್ಲೀಟೆಡ್ ಅಂತ ಅಷ್ಟೇ. 3K ಸೆಲೆಬ್ರೇಷನ್ ಕಂಪ್ಲೀಟೆಡ್ ಗೈಸ್. ನಮ್ಮ ದೊಡ್ಡಮ್ಮ ಕೊಡೋಣ. ದೊಡ್ಡಮ್ಮ ಅಕ್ಕ 3K ಸೆಲೆಬ್ರೇಷನ್. ಆರೈಸು ಚಂದವಾಗಿ, ಇನ್ನೂ ಚೆನ್ನಾಗಿ ಮಾಡಿರಿ. ಇನ್ನೂ ಚೆನ್ನಾಗಿ, ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿರಿ ಅಂತ. ಆ್ಯಂಡ್
ಕಂಗ್ರ್ಯಾಚುಲೇಷನ್ಸ್. ಸೆಲೆಬ್ರೇಷನ್ ಕಂಗ್ರ್ಯಾಚುಲೇಷನ್ ಸೆಲೆಬ್ರೇಷನ್ ಇಲ್ಲಿ ನೋಡು. ಕಂಗ್ರ್ಯಾಚುಲೇಷನ್ಸ್ ಮಮ್ಮಿ. ಥ್ಯಾಂಕ್ ಯು ಸೊ ಮಚ್. 3K completed. Congratulations and keep growing. God bless you. Good luck. ಥ್ಯಾಂಕ್ ಯು. ಸೇಮ್ ಟು ಯು. ನಿನ್ನೊಂದು ಚಾನಲ್ ಇದೆಯಲ್ಲ ಅದಕ್ಕೆ ಸೇಮ್ ಟು ಯು. ರಶ್ ಅಂತ ಚಾನಲ್ ಇದೆಯಲ್ಲ ಅದಕ್ಕೆ ಸಬ್ಸ್ಕ್ರೈಬರ್ ಆಗಿ ಇವಳು ಕೂಡ 1K ಅದಕ್ಕೆ ಸೆಲೆಬ್ರೇಷನ್ ಮಾಡುವಂತೆ. 3K 3 million ಆಗಿದೆ. ಓಕೆನಾ? ಥ್ಯಾಂಕ್ ಯು. Congratulations. ದಿನಪ್ಪಂದುಗೆ Let's celebrations. ಫ್ರೆಂಡ್ಸ್, ನೀವು ತುಂಬ ಚೆನ್ನಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ. ಇನ್ನೂ ಚೆನ್ನಾಗಿ ಬೇಗ ಬೇಗ 1 ಮಿಲಿಯನ್ ಮಾಡ್ಕೊಡಿ ಫ್ರೆಂಡ್ಸ್. ಪ್ರತಿ ಒಂದು 10K ಆಗೋವರೆಗೂ ಮಾಡ್ತೀನಿ. ಬೇಗ ಎಷ್ಟು ಫಾಸ್ಟಾಗಿ ಮಾಡ್ತೀವಿ ಅಷ್ಟು ಬೇಗ 10K ಮಾಡಿದ್ರೆ ಕೂಡ 11, 12, 13, 14 ಎಲ್ಲದೂ ಮಾಡ್ತೀನಿ ಫ್ರೆಂಡ್ಸ್. 1,000 ಮಾಡೋದಕ್ಕೆ ನಂಗೆ ತುಂಬ ಇಷ್ಟ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬೇಗ ಬೇಗ ಸಬ್ಸ್ಕ್ರೈಬರ್ ಆಗಿ. ಕುಕ್ಕುತ್ತಿ ಸರ್ ಕುಕ್ಕನಾಯಿಗೆ ತುಂಬ ಚೆನ್ನಾಗಿದ್ದು. Congratulations, Mama. Thank you. Keep growing. Thank you. God bless you. Good luck. ತುಂಬ ಚೆನ್ನಾಗಿದ್ದು. ಇದೇ ಸೆಲೆಬ್ರೇಷನ್ ಹೇಳಿದ್ದು ನೆನ್ನೆ ವಿಡಿಯೋದಲ್ಲಿ. ಈ ಒಂದು ಸೆಲೆಬ್ರೇಷನ್ನೇ ನಾನು ನಿಮ್ಗೆ ಹೇಳಿದ್ದು. ತುಂಬ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ನಿಮಗೆ ಚೆನ್ನಾಗಿ ನನಗೆ ಬೆಳೆಸಿ ಚೆನ್ನಾಗಿ ನಾನು ಕೂಡ ಒಳ್ಳೊಳ್ಳೆ ಬ್ಲಾಗ್ಸ್, ಒಳ್ಳೊಳ್ಳೆ ವೀಡಿಯೋ, ಒಳ್ಳೊಳ್ಳೆ ರೀಲ್ಸ್ ಎಲ್ಲನೂ ಕೂಡ ಹಾಕ್ತೀನಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ಅವ್ರು ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಹಾರೈಸಿ ಫ್ರೆಂಡ್ಸ್. ತುಂಬ ಧನ್ಯವಾದಗಳು. ಹಾಗೆ ಜಾಸ್ತಿ ಬ್ಯಾಡ್ ಕಮೆಂಟ್ ಆಗಬೇಡಿ. ಏನೋ ಬುದ್ಧಿವಾದ ಹೇಳಿ ಕೇಳೋಂಥದ್ದಿದ್ರೆ ಕೇಳ್ತೀವಿ ಖಂಡಿತ. ಅದೇ ವಿಡಿಯೋನೇ ಮಾಡಬೇಡ, ನಿಂಗೆ ಯಾಕಿದು ಅಲ್ಲಂದ್ರೆ ನನಗೆ ಬೇಕಪ್ಪ, ನಂಗೆ ಬೇಕು ಅನ್ನೋದಕ್ಕೆ ತಾನೇ. ಈಗ ನನಗೆ ಏನಾದರೂ ಊಟ ಆಹಾರ ಇಷ್ಟ ಇದ್ದರೆ ಮಾತ್ರ ಒಳಗೆ ಹೋಗುತ್ತೆ, ಇಷ್ಟ ಇದ್ದರೆ ಹೋಗುತ್ತಾ ಇಲ್ಲ. ಅದೇ ಥರ ಬ್ಲಾಗು ಕೂಡ ಇಷ್ಟ ಇದ್ದರೆ ಮಾಡ್ತೀವಿ, ಇಷ್ಟ ಇದ್ದರೆ ಮಾಡೋಕ್ಕಾಗಲ್ಲ. ಇಷ್ಟ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲ ಇಷ್ಟ ಇದ್ದು ಮನಸ್ಸಿದ್ರೇ ಮಾಡೋದಕ್ಕಾಗೋದು. ಎಲ್ಲರಿಗೂ ಮನಸ್ಸು ಬರಲ್ಲ. ಬಂದಿರೋಂಥವ್ರಿಗೆ ಪ್ರೋತ್ಸಾಹಿಸಿ, ಹರಿಸಿ, ಹಾರೈಸಿ, ಬೆಳೆಸಿ. ಅವ್ರ ಕಡೆಯಿಂದ ನೀವೇನಾದರೂ ಕಲೀರಿ ಅಥವಾ ಅವ್ರಿಗೆ ಒಳ್ಳೆ ಬುದ್ಧಿವಾದ ಹೇಳಿ. ಎಂಟರ್ಟೈನ್ಮೆಂಟ್ ಇರುತ್ತೆ, ತಗೊಳ್ಳಿ. ನಾನು ಹಿಂಗೆ ಕೇಕ್ ಕಟ್ ಮಾಡ್ಕೊಳ್ಳಿಲ್ಲ, ಈಗ ಕೊಡ್ತೀನಿ. ಸರಿ, ಅದು ನೀನು ತಿನ್ಸಿದ್ದು ನಾನು ನಿಮ್ಗೆ ತಿನ್ನಿಸ್ತು. ಅದು ತುಂಬ ದಿನ ಆದಮೇಲೆ ಬರ್ತಾ ಇದೆ. ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಒಂದು 100 ಸಬ್ಸ್ಕ್ರೈಬರ್ ಆದಮೇಲೆ ಹಾಕೋತಾನೆ ಆಗ್ತಾ ಇರೋದು. ಓಕೆನಾ? ಕಂಗ್ರ್ಯಾಚುಲೇಷನ್ಸ್. ಹಾಂ, ನೀವು ಬೇಗ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಕ್ ಕಟ್ ಮಾಡು. ಓಕೆನಾ? ನೀವು ಕೂಡ ಆರೈಸಿ ಹುಡುಗಿ. ನಾನು ಬೇಗ 4,000 ಕಂಪ್ಲೀಟ್ ಆಗಲಂತ ಆರೈಸಿ. ಓಕೆ, ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ಚೆನ್ನಾಗಿ ವೇಸ್ ಕೊಡಿ. ಇದೆ ಇವತ್ತಿನ ಒಂದು ಸೆಲೆಬ್ರೇಷನ್ ವೀಡಿಯೋ. ಆಶಾ ಏನಂದು ಗೊತ್ತಾ, ಅಮ್ಮ ಡ್ಯಾನ್ಸ್ ಬಿಡಪ್ಪ ಅಮ್ಮ ಹಿಂದಿ ಅಡಿಗೆ ಅಂತಂದ್ಲು. ಹಾಂ, ನಾನು ಬರ್ತೀನಿ ನೋಡಿ. ನನ್ನ ಡ್ರೆಸ್ ಚೆನ್ನಾಗಿ ಕಾಣಲ್ಲ, ನಿನ್ನ ಡ್ರೆಸ್ ಚೆನ್ನಾಗಿ ಕಾಣ್ತೀನಿ. ಏನೇನೋ ಉಲ್ಟ ಹೊಡೆದು ಒಳಗೆ ಹೋಗಿ ಮೆಲ್ಲಕ್ಕೆ ಹಿಂಗೆ ಹಾಕೊಂಬಿಟ್ಟೆ. ಮಾಡ್ಕ ಅಂತೇಳಿ. ಯಾಕೆ ಅಂದರೆ ಇವಳು ಒಂದು ಹಾಡ 50 ಸಲ 1000 ಸಲ ಟೇಕ್ ತಗೊತಾಳೆ ಫ್ರೆಂಡ್ಸ್. ಇವ್ರ ಜೊತೆ ಡ್ಯಾನ್ಸ್ ಮಾಡೋಕೆ ನನ್ನ ಕೈಲಾಗಲ್ಲ. ನೀನೇ ಮಾಡ್ಕೋ, ನಾ ಬರಲಪ್ಪ. ಅಯ್ಯಪ್ಪ, ಡ್ಯಾನ್ಸ್ ಮಾಡೋಕ್ಕೆ ಹೆದರಿಕೆ ಆಗುತ್ತೆ ನಂಗೆ. ಅವ್ರ ಜೊತೆಗೆ ಡ್ಯಾನ್ಸ್ ಮಾಡೋದು ಎಷ್ಟು ಟೇಕ್ ತಗೊಂತಾಳೆ ಗೊತ್ತಾ. ಚೆನ್ನಾಗಿ ಬಂದರೂ ಡಿಲೀಟ್ ಮಾಡಿರ್ತಾಳೆ. ಅದು 10 ಸರಿ ಬಂದರು ಇನ್ನೂ ಅಂತ. ನಂಗೆ ಕೈಲಾಗಲ್ಲಪ್ಪ. ನೀವು ಮಾಡಿ ಡ್ಯಾನ್ಸಾ? ನೀವು ಮಾಡ್ತೀನಿ. ಮಾಡ್ಬೋತೀಗ ಬೇಗ ಸಾಂಗ್ ಬಿಡುತ್ತೆ. ಸಾಂಗ್ ಏನು ಅದೇ ತಾನೇ ಒಂದು ಬಂತ? ಬಂತು ಇನ್ನೊಂದು ಅಂತ ಇನ್ನೊಂದು ಯಾವುದೋ ಗೊತ್ತಿಲ್ಲ. ಸೆಟ್ ಮಾಡಿ. ಇವಾಗ ಡ್ಯಾನ್ಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸಿಗ್ತೀನಿ. ಬಾಯ್. ಕೇಕ್ ಕೊಡೋದು ಹಂಸ. ಕೇಕ್ ತಗೋ ಹಂಸ. ಯಾಕೆ ಏನು ಕೇಕ್ ಹೇಳೋದು? ಯಾಕೆ ಯಾರು ಒಂಚೂರು ತಗೋಣ. ಸೆಲೆಬ್ರೇಷನ್ ಇಟ್ಕೋಣ. ಟೀಯಾ? ಟೀ ಏನು ಹಾಕೊಂಡು ಹಂಗಾಗ್ತೀನಿ ಬಿಡು. ಹಾಂ, ಈ ಕೇಕ್ ತೆಗೆ ಸಾಕು. ಅಮ್ಮಮ್ಮ ಅಂದ್ಬಿಟ್ಲು. ಅನ್ನತ್ಯಾ ಬಿಡ್ಲಾ? ಇದು ಟೀ ಕುಡ್ಕೊಂತಾನೆ ವೀಡಿಯೋ ಮಾಡ್ತೈತೆ ಸೋತಿ. ರೀಲ್ಸ್ ಮಾಡ್ಕೊತೈತೆ ರೀಲ್ಸ್. ಅಕ್ಕ ಏನು ಅಡುಗೆ? ಹಾಂ, ಗೊಜ್ಜು. ಏನು ಗೊಜ್ಜು? ಟೊಮೊಟೊ ಗೊಜ್ಜು. ಟೊಮೊಟೊ ಗೊಜ್ಜು. ಬೆಳಿಗ್ಗೆ ಏನು ಸಾರು? ಮೊಳಕೆ ಸಾರು. ನಾನೇ ಉಂಡಿದ್ದೀನಿ ಮಧ್ಯಾಹ್ನ. ಬಿಸಿ ಮುದ್ದೆ ಕಳ್ಸಾರು. ಮೊಳಕೆ ಕಳ್ಸಾರು, ಆಲೂಗಡ್ಡೆ,
ಬೆಳಿಗ್ಗೆ ಏನು ತಿಂಡಿ ಮಾಡಿದ್ವಿ ಅಂದರೆ ಟೊಮಟೊ ಬಾತ್ ಮಾಡಿದ್ವಿ. ಇವಾಗ ಟೊಮಟೊ ಗೊಜ್ಜು. ಇಲ್ಲ ನೋಡಿ ನಮ್ಮ ಹಂಸ ಹಂಸ ಇಲ್ಲಿ ನೋಡಿ ನಮ್ಮ ಕೂಕು 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 ನೋಡಿ ಕೂಕು ಕಾಫಿ ಕುಡಿತಿದ್ವಿ ನಾನು. ಹಾಂ ಫ್ರೆಂಡ್ಸ್, ಏನು ಗೊತ್ತಾ, ಚೆನ್ನಾಗಿ ನಮಗೆ ವ್ಯೂಸು ಲೈಕ್ಸು ಸಬ್ಸ್ಕ್ರೈಬರ್ಸು ಕೊಡಿ, ಇನ್ನೂ ಕೊಡಿ, ಸಬ್ಸ್ಕ್ರೈಬರ್ ಮಾಡಿಕೊಡಿ. ಇವಾಗ 3K ಆಗಿರೋದಕ್ಕೆ ತುಂಬಾ ಖುಷಿಯಿಂದ ನಾವು ಕೇಕ್ನ ಸೆಲೆಬ್ರೇಷನ್ ಮಾಡಿದ್ವಿ. ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಇದೇ ಥರ 4Kದು ಕೂಡ ಮಾಡಬೇಕು ಅಂತ ನನ್ನ ಆಸೆ. ಬೇಗನೆ ಮಾಡಿಕೊಡಿ, ಬೇಗ ಎಷ್ಟು ಬೇಗ ಮಾಡ್ಕೊಡ್ತೀರೋ ಅಷ್ಟು ಬೇಗ ನಾನು ಸೆಲೆಬ್ರೇಷನ್ ಮಾಡ್ತೀನಿ. ನನಗೆ ಯೂಟ್ಯೂಬ್ ಅಂದರೆ ಎಷ್ಟು ಇಷ್ಟ, ಎಷ್ಟು ಪ್ರಾಣ ಅಂತ ಇಷ್ಟಲ್ಲೇ ಗೊತ್ತಾಗುತ್ತಲ್ವ. ಡೈಲಿ ಮಿಸ್ ಮಾಡಿದೆ ವ್ಲಾಗ್ ಹಾಕೋಂಥದ್ದು, ಅದಕ್ಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದೇ ಆಗಿರ್ಬೋದು, ಅದಕ್ಕೆ ನಾವು ಒಂದು ಕ್ರಿಯೇಟ್ ಮಾಡೋದೇ ಆಗಿರ್ಬೋದು, ಯಾವುದೇ ಒಂದು ವ್ಲಾಗ್ ಅಥವಾ ಕಂಟೆಂಟ್ ಆಗಿರ್ಬೋದು, ಅಥವಾ ಡೈಲಿ ವ್ಲಾಗಿಗೆ ಅಷ್ಟು ಈಸಿ ಅಲ್ಲ ಮಾಡೋದು. ಯೂಟ್ಯೂಬ್ ಮಾಡೋದು ಅಷ್ಟು ಈಸಿ ಅಲ್ಲ, ಅಷ್ಟು ಸುಲಭ ಅಲ್ವೇ ಅಲ್ಲ. ತುಂಬ ಹಾರ್ಡ್ ವರ್ಕು. ನೀವೇನು ಹೊರಗಡೆ ಹೋಗಿ ಎಷ್ಟು ಹೇಳ್ತಾರಲ್ಲ, ಕಲ್ಲು ಮಣ್ಣು ಓರು ಅದು ಮಾಡಿದ್ದು ಅದಕ್ಕಿಂತ ಹೆಚ್ಚಾಗಿರುತ್ತೆ. ಹಗಲು ರಾತ್ರಿ ಟೈಮ್ ಕೊಟ್ಟಿರ್ತೀವಿ. ಹಗಲು ರಾತ್ರಿ ಕೂಡ ಟೈಮ್ ಕೊಟ್ಟರು ಸಾಕಾಗೋದಿಲ್ಲ. ಯಾಕಂದರೆ ನಮಗೆ ಒಂದೇ ಸಮಯ ಯೂಟ್ಯೂಬ್ನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಮ್ಗೆ ಹುಷಾರಿರಲ್ಲ. ನೆನ್ನೆ ನಾನು ಯಾಕೆ ವೀಡಿಯೋ ಹಾಕಲಿಲ್ಲ ಅಂದರೆ ನಂಗೆ ತುಂಬ ಹೆಡ್ಡೇಕ್ ಬಂದುಬಿಟ್ಟಿತ್ತು. ಹಂಗಾದ ಕಾರಣ ಎಡಿಟ್ ಮಾಡೋಕ್ಕಾಗದೆ ಹಾಕಲಿಲ್ಲ. ಸಖತ್ತು ವಾಂತಿ, ತಲೆನೋವೆಲ್ಲ ಹಿಂಗಾಗಿ ಹಂಗೆ ಇರುತ್ತೆ. ಮಿಸ್ ಮಾಡದೆ ಹಾಕ್ತೀವಿ ಅಂತಂದರೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿರುತ್ತೆ, ಹಾಸ್ಪಿಟ್ಲಿಗೆ ಹೋಗೋದಿರುತ್ತೆ, ಆರೋಗ್ಯದ ಕಡೆ ಗಮನ ಕೊಡೋದಿರುತ್ತೆ. ಅಥವಾ ಮನೇಲಿ ಏನೋ ಮನೆಗೆ ಯಾರೋ ನೆಂಟರು ಬಂದಿರ್ತಾರೆ, ಅವರು ಮಾತಾಡ್ಸೋದಿರುತ್ತೆ. ಅದರೆಲ್ಲರೂ ಮಧ್ಯೆ ಮಕ್ಕಳು ನೋಡ್ಕೊಳ್ಳೋದು, ನಮ್ಮ ಆರೋಗ್ಯ, ನಮ್ಮ ಮಗಳ ಆರೋಗ್ಯ, ಮನೆ ಮೇಂಟೈನ್ ಮಾಡೋದು, ದುಡಿಮೆ ಎಲ್ಲದ್ರ ಜೊತೆಗೆ ಯೂಟ್ಯೂಬ್ ಮಾಡ್ತೀವಿ ಅಂದರೆ ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಇದೆ. ಕಷ್ಟಪಟ್ಟು ಬ್ಲಾಗ್ ಮಾಡೋರಿಗೆ ಅಷ್ಟು ಈಸಿ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ತುಂಬ ಈಸಿ, ಏನೋ ಮಾಡಿಬಿಡ್ಬೋದು, ತಗೋ ಹಂಗೆ ಹಿಂಗೆ, ಅಷ್ಟು ಈಸಿ ಇಲ್ಲವೇ ಇಲ್ಲ. ನೀವು ಅಂದ್ಕೊಂಡಷ್ಟು ಈಸಿ ಅಲ್ವೇ ಅಲ್ಲ. ಅವ್ರಿಗೂ ಬೆಲೆ ಕೊಡಿ, ವ್ಲಾಗ್ ಮಾಡೋರಿಗೆ ಗೌರವ ಕೊಡಿ, ಬೆಲೆ ಕೊಡಿ, ಮರ್ಯಾದೆ ಕೊಟ್ಟು ಮಾತಾಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ತುಂಬ ಕಷ್ಟ. ಏನೋ ಮೊಬೈಲ್ ಇಟ್ಕೊಂಡು ಹಿಂಗೆ ಹಾಕಿದ ತಕ್ಷಣ ಹೆಂಗೆ ಬೇಕೋ ಹಂಗೆ ಎಲ್ಲ ಹಾಕ್ಬಿಡೋದಕ್ಕಾಗಲ್ಲ. ತುಂಬಾ ಎಡಿಟ್ ತುಂಬ ಇರುತ್ತೆ, ತಲೆ ಕೆಟ್ಟೋಗ್ಬಿಡುತ್ತೆ. ಅರ್ಧ ನಾನು ಡೈಲಿ ಹಿಂಗೆ ಎಡಿಟ್ ಮಾಡೇ ನನಗೆ ತಲೆನೋವು ಬಂತೋ ಏನೋ ಗೊತ್ತಿಲ್ಲ, ಅಷ್ಟು ತಲೆನೋವು ಬಂದುಬಿಡ್ತು. ಇನ್ನೂ ಕೂಡ ಸ್ವಲ್ಪ ಲೈಟಾಗಿದೆ. ಆದರೂ ಕೂಡ ಅದ್ರ ಮಧ್ಯದಲ್ಲಿ ಯೂಟ್ಯೂಬ್ ಬಿಡಿದೆ. ಯೂಟ್ಯೂಬ್ ಅಂದರೆ ಎಷ್ಟು ಇಷ್ಟ, ಎಷ್ಟು ಪ್ರಾಣ ಅಂದರೆ ನಿಜವಾಗ್ಲೂ ಅದು ಹೇಳೋದಕ್ಕಾಗಲ್ಲ. ಆದರೆ ಪ್ರಾಣ ಅಂದರೆ ನಾವು ಅದು ಹೇಳೋದಕ್ಕೆ ಅಷ್ಟು ನಾವು ಲವ್ ಮಾಡ್ತೀವಿ, ಅಷ್ಟು ಇಷ್ಟಪಡ್ತೀವಿ ಯೂಟ್ಯೂಬ್ನ ಅಂತ ನಾವು ಹೇಳೋದು. ನಂಗೆ ಅಷ್ಟು ಇಷ್ಟ, ಅಷ್ಟು ಪ್ರೀತಿ ನನಗೆ ಅಂತಲ್ಲ. ಆಲ್ಮೋಸ್ಟ್ ಎಲ್ಲ ಕೂಡ ವ್ಲಾಗರ್ಸ್ ಏನು ವ್ಲಾಗ್ ಮಾಡ್ತಾರಲ್ವ, ಯಾರು ವೀಡಿಯೋ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ವ್ಲಾಗ್ ಮಾಡ್ತಾರೆ, ಅವರೆಲ್ಲರಿಗೂ ಕೂಡ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಂದರೆ ಅಷ್ಟೇ ಪ್ರೀತಿ, ಅಷ್ಟೇ ಇಷ್ಟ. ಹಂಗಾಗಿ ಅವ್ರು ಅಷ್ಟೇ ಆ್ಯಕ್ಟಿವ್ ಆಗಿರ್ತಾರೆ, ಅಷ್ಟು ಖುಷಿಯಿಂದ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನಕ್ಕೆ ಹರ್ಟ್ ಮಾಡೋಕ್ಕೆ ಹೋಗ್ತೀರಾ, ಹರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಾದರೆ ಮಾಡಿ, ಮಾಡೋಕ್ಕಾಗದಿದ್ರೆ ಮಾಡಿರೋದಾದ್ರೂ ನೋಡಿ ಖುಷಿ ಪಡಿ. ನಾವು ಮಾಡಿದಷ್ಟೇ ಖುಷಿ ನೋಡಿ ಖುಷಿ ಪಡೋರ್ಗೂ ಕೂಡ ಖುಷಿ ಸಿಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಹೌದು. ನಾವು ಮಾಡೋದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ನಾವು ಕೂಡ ಇದೇ ಥರ ಬೇರೆ ವೀಡಿಯೋಸ್ ನೋಡಿದಾಗ ಅಷ್ಟೇ ಖುಷಿ ಸಿಗ್ತಾಯಿತ್ತು, ಅಷ್ಟೇ ಎಂಜಾಯ್ ಮಾಡ್ತಿದ್ವಿ ನಾವು. ನಮಗೆ ಅಷ್ಟೇ ಖುಷಿ ಸಿಗಲ್ಲ, ನೋಡಿದ್ರೂ ಕೂಡ ಅಷ್ಟೇ ನಿಮಗೂ ಕೂಡ ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಿಂಗೆ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೆ ವ್ಯೂಸು, ಲೈಕ್ಸು, ಮಿಲಿಯನ್ ಬೇಗ ಮಿಲಿಯನ್ ಮಾಡಿ. 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿಬಿಟ್ರೆ ನನಗಿನ್ನು ಎಷ್ಟು ಖುಷಿ ಪಡ್ತೀನೋ ಗೊತ್ತಿಲ್ಲ. 1K, 3K, 2Kಗೆ ನಾನು ಇಷ್ಟು ಖುಷಿ ಪಡ್ತಾ ಇದ್ದೀನಿ. 1, 2, 3Kಗೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀನಿ ಅಂದಾಗ ಇನ್ನು ನಾನು ಮಿಲಿಯನ್ ಆಗಿಬಿಟ್ರೆ ಇನ್ನೇನು ಕುಡಿದ್ಬಿಡ್ತೀನೋ, ಇನ್ನೇನು ದೊಡ್ಡ ಸೆಲೆಬ್ರೇಷನ್ ಪಾರ್ಟಿ ಥರ ಮಾಡ್ತೀನೇನೋ ಗೊತ್ತಿಲ್ಲ. ಅಷ್ಟೊಂದು ನನಗೆ ಇಷ್ಟ ಆಗುತ್ತೆ, ಅಷ್ಟೊಂದು ಖುಷಿಯಿಂದ ನಾವು ಇದನ್ನು ಆಚರಿಸ್ತೀವಿ, ಅಷ್ಟೊಂದು ಸೆಲೆಬ್ರೇಷನ್ ಮಾಡ್ತೀವಲ್ವ. ಇಷ್ಟೆಲ್ಲ ನೀವು ತಿಳ್ಕೊಬೋದು ನಮಗೆ ಎಷ್ಟು ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತೇಳಿ. ಹಾಗಾಗಿ ಇಂಟ್ರೆಸ್ಟಿಂದ ಮಾಡೋವಂಥವ್ರಿಗೆ ದಯವಿಟ್ಟು ಪ್ರೋತ್ಸಾಹ ನೀಡಿ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಹೇಳಿದಲ್ವ, ಮಿಲಿಯನ್ ವ್ಯೂಸ್ ಕೊಡಿ. ಪ್ರತಿಯೊಂದು ವೀಡಿಯೋನ ಮಿಲಿಯನ್ಸ್ ನೋಡಬೇಕು, ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಬೇಕು, ಮಿಲಿಯನ್ ಲೈಕ್ಸ್ ಬರಬೇಕು, ಪಾಸಿಟಿವ್ ಕಮೆಂಟ್ಸ್ ಬರಬೇಕು, ಲೈಕ್ಸ್ ಬರಬೇಕು, ಚೆನ್ನಾಗಿ ವ್ಯೂಸ್ ಕೊಡಿ ಅಟ್ಲೀಸ್ಟ್. ಓಕೆನಾ? ಚೆನ್ನಾಗಿ ಮಿಲಿಯನ್ ವ್ಯೂಸ್ ಕೊಡಿ. ಟೇಕ್ ಕೇರ್. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಮ್ಮ ವ್ಲಾಗ್ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.